ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮುಸ್ಲಿಂ ಸಮುದಾಯ ಹಿಂದುಳಿಯೋದಕ್ಕೆ ಪ್ರಮುಖ ಕಾರಣ ರಾಜಕೀಯ ಪಕ್ಷಗಳು. ಕೇವಲ ವೋಟ್ ಬ್ಯಾಂಕ್ಗೋಸ್ಕರನೇ ಕಾಂಗ್ರೆಸ್ ಸದಾ ಮುಸ್ಲಿಮರನ್ನ ಓಲೈಸುತ್ತೆ ಅನ್ನುವ ಆರೋಪ ಇದೆ. ಇನ್ನು ಬಿಜೆಪಿ ಪಕ್ಷದ್ದು ತಾನು ಕೊಡಲ್ಲ, ಕೊಡೋರ್ಗೂ ಬಿಡಲ್ಲ ಅನ್ನೋ ತತ್ವ. ಇವರಿಬ್ಬರ ಕಚ್ಚಾಟದಲ್ಲಿ ಪೆಟ್ಟಾಗ್ತಾ ಇರೋದು ಮಾತ್ರ ಮುಸ್ಲಿಮರಿಗೆ. ವೋಟ್ ಬ್ಯಾಂಕ್ ರಾಜಕಾರಣ, ಮುಸ್ಲಿಂ ಸಮುದಾಯಕ್ಕಿಲ್ಲ ಸ್ಥಾನಮಾನ. ಕಾಂಗ್ರೆಸ್ನವರು ಅಲ್ಪಸಂಖ್ಯಾತರ ವಾರಸುದಾರರು ನಾವೇ ಅನ್ನೋ ರೀತಿ ಮಾತನಾಡ್ತಾರೆ. ಕಾಂಗ್ರೆಸ್ನವರು ವೋಟಿಗಾಗಿ ಮುಸ್ಲಿಮರನ್ನ ಓಲೈಸ್ತಿದ್ದಾರೆ ಅಂತ ಬಿಜೆಪಿಯವರು ಆರೋಪ ಮಾಡ್ತಾರೆ. ಜೆಡಿಎಸ್ನವರು ಸದಾ ಇವರಿಬ್ಬರನ್ನು ಬೈಕೊಂಡೇ ರಾಜಕಾರಣ ಮಾಡ್ತಾರೆ. ಆದರೆ ವಾಸ್ತವವೇ ಬೇರೆ. ಏನನ್ನುತ್ತವೆ ಕೆಪಿಸಿಸಿ ಇತಿಹಾಸದ ಪುಟಗಳು? ಸಮುದಾಯಕ್ಕೆ ಅಧ್ಯಕ್ಷಗಿರಿ ಸಿಕ್ಕಿದ್ದು ಒಮ್ಮೆ ಮಾತ್ರ. ಇಲ್ಲಿಯವರೆಗೆ ಮುಸ್ಲಿಮರು ಕೆಪಿಸಿಸಿ ಅಧ್ಯಕ್ಷರಾಗಿರೋದು ಒಂದೇ ಸಲ. ಅವರೇ ಮೊಹಮ್ಮದ್ ಅಲಿ. ಕೇಂದ್ರದ ಮಾಜಿ ಸಚಿವ ಸಿಕೆ ಜಾಫರ್ ಶರೀಫ್ ಹೆಸರು ಒಮ್ಮೆ ಕೇಳಿಬಂದಿತ್ತಾದರೂ ಅವರ ಆಸೆ ಈಡೇರಲಿಲ್ಲ. ನೆಪಕ್ಕಾಗಿ ನಾಯಕತ್ವ ನೀಡಿದ್ದ ಜೆಡಿಎಸ್ ಒಂದು ಸಲ ಮಿರಾಜುದ್ದೀನ್ ಪಟೇಲ್ ಅವರನ್ನ ಪಕ್ಷದ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿತ್ತು. ಆದರೆ ಎಲ್ಲ ತೀರ್ಮಾನಗಳನ್ನು ದೇವೇಗೌಡರೇ ತಗೋತಿದ್ರು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರವೇ. ಸಿಎಂ ಇಬ್ರಾಹಿಂ ಅವರನ್ನ ಕೇಂದ್ರದ ಮಂತ್ರಿ ಮಾಡಲಾಗಿತ್ತು. ಅದು ಕೂಡ ದೇವೇಗೌಡರ ಅನುಕೂಲಕ್ಕಾಗಿ ಕೊಟ್ಟ ಸ್ಥಾನಮಾನ ಆಗಿತ್ತು. ದಿ ಗ್ರೇಟೆಸ್ಟ್ ಎನಿಮಿ ಆಫ್ ದಿ ಮೈನಾರಿಟೀಸ್ ಈಸ್ ದಿ ಬಿಜೆಪಿ. ಏನು ಕೊಡದೆ ತುಳಿದು ಕೂಡ ಬಹುಶಃ ಅದು ಅಲ್ಪಸಂಖ್ಯಾತರು ಬದುಕಿರೋದೇ ಬೇಡ ಅನ್ಸ ಅವ್ರ ಭಾವನೆ ಅಂತ ಕಾಣ್ತದೆ. ಬೇರೆ ಏನಾದರೂ ಒಂದು ರಾಜಕೀಯ ಪಕ್ಷಗಳವರ ಬಗ್ಗೆ ಯೋಚನೆ ಮಾಡಿದ್ರೆ ಅಪೀಸ್ಮೆಂಟ್ ಟು ಮೈನಾರಿಟೀಸ್ ಅಂತ ಅಪವಾದ ಮಾಡ್ತಾರೆ. ಅಂದರೆ ಮಾಡೋ ಮನಸ್ಸಿದ್ದವರು ಕೂಡ ಮಾಡಬಾರ್ದು, ಅವರು ಮಾಡೋ ಮನಸ್ಸು ಮಾಡಿದರೆ ಅಪೀಸ್ಮೆಂಟು. ಹಾಗಂತ ಕಾಂಗ್ರೆಸ್ ಬೈಯೋರು ಯಾರೂ ಇಲ್ಲ ಅನ್ಕೋಬೇಡಿ. ಕಾಂಗ್ರೆಸ್ ಬಗ್ಗೆನೂ ಇದೇ ತೀವ್ರತೆಯ ಟೀಕೆ ಇದೆ. ಕಾಂಗ್ರೆಸ್ನವರು ಇಲ್ಲಿ ತನಕ ಕೇವಲ ತುಷ್ಟೀಕರಣ ಮಾಡಿ ಅಲ್ಪಸಂಖ್ಯಾತ ಮುಸಲ್ಮಾನರನ್ನ ಖಾಲಿ ವೋಟ್ ಮತ ಬ್ಯಾಂಕ್ ಅಂತೇಳಿ ಇಟ್ಕೊಂಡ್ರಲ್ಲದೆ ಕಣ್ಕಟ್ಟಿಗೆ ಸ್ಥಾನಮಾನ ಕೊಟ್ಟಿರ್ಬೋದು. ಆದರೂ ಹಲ್ಲಿಲ್ದ ಹುಲಿ ಥರ ಅವ್ರು ಸಾಕಿಕೊಂಡು ಬಂದಿದ್ದಾರೆ. ಅದು ಅಂಥವ್ರಿಗೆ ಕೊಟ್ಟಿದ್ರು ಕೂಡ ಈ ಯಾವ ನಾಯಕರನ್ನು ಅವರು ಚುನಾಯಿಸಿ ಅವ್ರಿಗೆ ಕೊಟ್ಟಿದ್ದಾರೋ ಅವರು ಯಾವ ರೀತಿಯಲ್ಲಿ ಕೂಡ ಈ ಮುಸಲ್ಮಾನ್ ಬಾಂಧವರಿಗೆ ಸ್ಪಂದಿಸಲಿಲ್ಲ. ಯಾಕೆಂತ ಹೇಳಿದರೆ, ನಿಮಗೆ ನೋಡಿದ ಹಾಗೆ ನಮ್ಮ ಭಾಜಪ ಪಕ್ಷ ಅಧಿಕಾರಕ್ಕೆ ಬಂದದಿಂದ ಏನು ಸ್ಥಾನಮಾನ ನಮ್ಮಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಮ ಹೆಚ್ಚು ಮಂದಿ ಇದ್ದಿದ್ರು ಕೂಡ ಬಹಳಷ್ಟು ಸ್ಥಾನಮಾನ ಕೊಟ್ಟಿದ್ದೇವೆ. ಒಟ್ಟಾರೆ ಅಲ್ಪಸಂಖ್ಯಾತರಿಗೆ ರಾಜಕೀಯವಾಗಿ ಅನ್ಯಾಯ ಆಗ್ತಿದೆ. ವಿವಿಧ ಪಕ್ಷಗಳ ಮುಖಂಡರು ಪರಸ್ಪರ ಕಿತ್ತಾಡ್ತಿದ್ರೆ ಹೊರತು ಅಭಿವೃದ್ಧಿ ಕಡೆಗೆ ಗಮನ ಹರಿಸ್ತಿಲ್ಲ ಅನ್ನೋದು ಅಂಗೈ ಹುಣ್ಣಿನಷ್ಟೇ ಸ್ಪಷ್ಟ. ಮುಸ್ಲಿಂ ರಾಜಕಾರಣದ ಪ್ರಭಾವ ತಗ್ಗೋದಕ್ಕೆ ಪ್ರಾತಿನಿಧ್ಯದ ಕೊರತೆ, ವೈಯಕ್ತಿಕ ಹಿತಾಸಕ್ತಿಯ ಹೊರತಾಗಿಯೂ ಕೆಲವು ಐತಿಹಾಸಿಕ ಮತ್ತು ಭೌಗೋಳಿಕವಾದ ಕಾರಣಗಳಿವೆ. ಸಂವಿಧಾನಬದ್ಧವಾಗಿ ಕೆಲವು ಸಮಸ್ಯೆಗಳಿದ್ದಾವೆ. ಅವುಗಳನ್ನು ಹೇಳ್ತೀವಿ ಮತ್ತೊಂದು ಬ್ರೇಕ್ನ ನಂತರ.